ಮೊದಲ ಸ್ಟೋರಿ ಬಿಜೆಪಿ ಆಕಾಂಕ್ಷಿಗಳಲ್ಲಿ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಯಾರಿಗೆ ಕೋಕ್ ಕೊಡ್ತಾರೆ, ಯಾರಿಗೆ ಶಾಕ್ ಕೊಡ್ತಾರೆ, ಹೊರಬೀಳ್ಬೇಕಿದೆ ಪಟ್ಟಿ. ಅಳೆದು ತೂಗಿ ಫೈನಲ್ ಮಾಡಿದೆ ಬಿಜೆಪಿ ಹೈಕಮಾಂಡ್. ಇದರಲ್ಲಿ ಯಾರ ಹೆಸರು ಮಿಸ್ ಆಗುತ್ತೆ ಅನ್ನೋ ಟೆನ್ಷನ್ ಬಿಜೆಪಿ ವಲಯದಲ್ಲಿ ಕಾಡ್ತಾ ಇದೆ. ಸಿಇಸಿ ಸಭೆಯಲ್ಲಿ 19 ಅಭ್ಯರ್ಥಿಗಳ ಪಟ್ಟಿಗೆ ಒಪ್ಪಿಗೆ ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ. ಒಟ್ಟು 10 ಹಾಲಿ ಸಂಸದರಿಗೆ ಟಿಕೆಟ್ ನೀಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೈಕಮಾಂಡ್. ಮತ್ತೆ ಗೆಲ್ಲುವ ಸಂಸದರಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದೆ. ಎರಡನೇ ಪಟ್ಟಿಯಲ್ಲಿ 19 ಅಭ್ಯರ್ಥಿಗಳ ಹೆಸರು ಬಿಡುಗಡೆ ಸಾಧ್ಯತೆ. ಅಭ್ಯರ್ಥಿ ಆಯ್ಕೆಗೆ ಅಳೆದು ತೂಗಿ ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ ಹಾಕೊಂಡಿದೆ. ಶಾಸಕರ ಭಾರೀ ವಿರೋಧದ ಮಧ್ಯೆಯೂ ಹಲವರಿಗೆ ಮತ್ತೆ ಟಿಕೆಟ್ ಕೊಡೋದಕ್ಕೆ ನಿರ್ಧಾರ ತೆಗೆದುಕೊಂಡಿದೆ. ಇವತ್ತು ಬಿಜೆಪಿಯ ಎರಡನೇ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಎರಡನೇ ಪಟ್ಟಿಯಲ್ಲಿ 10 ಹಾಲಿ ಬಿಜೆಪಿ ಸಂಸದರಿಗೆ ಟಿಕೆಟ್ ನೀಡೋದು ಪಕ್ಕಾ ಅನ್ನೋ ಮಾಹಿತಿ ಇದೆ. ಇನ್ನು ಉಳಿದಂತೆ 9 ಕಡೆಯಲ್ಲೂ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿದೆ. 19 ಕ್ಷೇತ್ರಗಳ ಪಟ್ಟಿ ಫೈನಲ್ ಆಗಿದೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಯಾರ್ಯಾರಿಗೆ ಟಿಕೆಟ್ ಫೈನಲ್ ಆಗಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಹೋಗಿದ್ರ ಡೀಟೇಲ್ ಆಗಿ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಪ್ರಶಾಂತ್, 10 ಹಾಲಿ ಸಂಸದರಿಗೆ ಟಿಕೆಟ್ ಫೈನಲ್ ಅನ್ನೋದು ಇಲ್ಲಿವರೆಗೆ ಬಂದಿರುವ ಮಾಹಿತಿ. ಅದರಲ್ಲಿ ಕೆಲವೊಂದು ಹೆಸರುಗಳ ಬಗ್ಗೆ ಬಹಳ ವಿರೋಧ ಇತ್ತು. ಶಾಸಕರು, ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದ್ರು. ಸ್ಟಿಲ್ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಭವನ, ಮೊನ್ನೆಯ ಒಟ್ಟಾರೆ ಸಿಇಸಿ ಸಭೆಯಲ್ಲಿ ಒಂದು ಚರ್ಚೆ ನಡೆದ ನಂತರ ನಿನ್ನೆ ಪಟ್ಟಿ ಬಿಡುಗಡೆ ಆಗಬೇಕಿತ್ತು. ಸುಮಾರು 99 ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಿಡುಗಡೆ ಇವತ್ತಾಗತ್ತೆ ಅಂತಕ್ಕಂಥದ್ದನ್ನು BJP ಮೂಲಗಳು ಹೇಳ್ತವೆ. ಅದರಲ್ಲಿ ಕರ್ನಾಟಕದ 19 ಅಭ್ಯರ್ಥಿಗಳ ಹೆಸರುಗಳು ಕೂಡ ಇವೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಅದರಲ್ಲಿ ಈಗಾಗಲೇ ನೋಡಿ, ಹಾಲಿ ಸಂಸದರಲ್ಲಿ ರಮೇಶ್ ಜಿಗಜಿಣಗಿ ಬಹುತೇಕ ಫೈನಲ್ ಆಗಿದೆ. ಅಣ್ಣಾ ಸಾಹೇಬ್ ಜೊಲ್ಲೆ, PC ಗದ್ದಿಗೌಡರು, ಪ್ರಹ್ಲಾದ್ ಜೋಶಿ, GM ಸಿದ್ದೇಶ್ ಬದಲಿಗೆ ಅವರ ತಮ್ಮನ ಹೆಸರನ್ನು ಪ್ರಪೋಸ್ ಮಾಡಲಾಗಿದೆ. ಅದು ಕೂಡ ಫೈನಲ್ ಅಂತಕ್ಕಂಥದ್ದು. BY ರಾಘವೇಂದ್ರ ಶಿವಮೊಗ್ಗದಿಂದ ಅದು ಹೆಸರು ಕೂಡ ಫೈನಲ್ ಆಗಿದೆ. ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯ, ಬೆಂಗಳೂರು ಸೆಂಟ್ರಲ್ನಿಂದ PC ಮೋಹನ್ ಹೆಸರುಗಳು ಕೂಡ ಫೈನಲ್ ಆಗಿವೆ. ಭಗವಂತ್ ಖೂಬಾ ಮತ್ತು ಉಮೇಶ್ ಜಾಧವ್, ಭಗವಂತ್ ಖೂಬಾ ಬೀದರ್ನಿಂದ, ಉಮೇಶ್ ಜಾಧವ್ ಕಲಬುರಗಿಯಿಂದ, ಈ ಹೆಸರುಗಳು ಫೈನಲ್ ಆಗಿವೆ. ಪೆಂಡಿಂಗ್ ಉಳಿದಿರ್ತಕ್ಕಂಥ ಕ್ಷೇತ್ರಗಳನ್ನು ಗಮನಿಸಿದಾಗ ಬೆಳಗಾವಿ ಇನ್ನೂ ಫೈನಲ್ ಆಗಿಲ್ಲ. ಪಂಚಮಸಾಲಿಗೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಚಿಂತನೆ ಇದೆ. ಯಾರ ಅಭ್ಯರ್ಥಿ ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಹಾವೇರಿ ಬಹುತೇಕ ಜಗದೀಶ್ ಶೆಟ್ಟರ್ ಹೆಸರು ಫೈನಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ವಿಜೇಂದ್ರ ಜಗದೀಶ್ ಶೆಟ್ಟರ್ ಅವರನ್ನು ಕರ್ಕೊಂಡು ಬರುವಾಗ ನಿಮಗೊಂದು ಸೀಟ್ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ಜಗದೀಶ್ ಶೆಟ್ಟರ್ಗೆ ಬೆಳಗಾವಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಧಾರವಾಡ ಕೇಳಿದರು. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಈಗಾಗಲೇ ಟಿಕೆಟನ್ನು ಕೂಡ ಪಡೆದಿದ್ದಾರೆ. ಹೀಗಾಗಿ ಹಾವೇರಿ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಹೆಸರು ಬಹುತೇಕ ಫೈನಲ್ಗೊಳ್ತಕ್ಕಂಥ ಸಾಧ್ಯತೆಗಳಿವೆ. ಬಸವರಾಜ ಬೊಮ್ಮಾಯಿಯವರ ಹೆಸರು ಕೂಡ ಇತ್ತು. ಆದರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ಜಗದೀಶ್ ಶೆಟ್ಟರ್ ಹೆಸರನ್ನು, ಅಲ್ಲಿ ಪ್ರಶ್ನೆ ಬರುತ್ತೆ, ಹಾಗಾದರೆ ಈಶ್ವರಪ್ಪನವರು ಮತ್ತು ಅವರ ಮಗ ಏನು ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಈಗ ಸುದ್ದಿಗಳ ರೂಪದಲ್ಲೇ ನೋಡಿದಾಗ ಈಶ್ವರಪ್ಪನವರು ಶಿವಮೊಗ್ಗ ಕ್ಷೇತ್ರದಿಂದ ಮತ್ತು ಕಾಂತೇಶ್ ಹಾವೇರಿಯಿಂದ ಪಕ್ಷೇತರರಾಗಿ ಸ್ಪರ್ಧಿಸ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇವೆ. ಈಶ್ವರಪ್ಪನವರು ಹೈಕಮಾಂಡ್ ಹೇಳಿರ್ತಕ್ಕಂಥದ್ದು, ನೀವು ಹೇಳಿದಾಗ ನಾನು ಒಂದು ಕ್ಷಣ ಯೋಚಿಸದೆ 10 ಸೆಕೆಂಡ್ನಲ್ಲಿ ನಾನು ನನ್ನ ಪತ್ರವನ್ನು ಬರೆದುಕೊಟ್ಟೆ, ನಾನು ಶಿವಮೊಗ್ಗದಿಂದ ನಿಲ್ಲಲ್ಲ ಅಂತಕ್ಕಂಥದ್ದನ್ನು. ನಂತರ ನೀವು ಯಡಿಯೂರಪ್ಪನವರ ಪುತ್ರನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರಿ. ನನ್ನ ಪುತ್ರನನ್ನು ಅಕಾಮಿಡೇಟ್ ಮಾಡಿ ಅಂತಕ್ಕಂಥದ್ದನ್ನು ಕೇಳಿದಾಗ ನೀವು ಅಕಾಮಿಡೇಟ್ ಮಾಡಲಿಕ್ಕೆ ತಯಾರಿಲ್ಲ. ಇದು ನಮಗೆ ಬೇರೆ ದಾರಿಗಳಿಲ್ಲ ಅಂತಕ್ಕಂಥದ್ದನ್ನು ಈಶ್ವರಪ್ಪನವರು ಹೈಕಮಾಂಡ್ಗೂ ಮತ್ತು RSSಗೂ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೊನೆ ಕ್ಷಣದವರೆಗೆ ಏನಾಗುತ್ತೆ ಅಂತಕ್ಕಂಥದ್ದು ನೋಡೋಣ. ಆದರೆ ಹಾವೇರಿಯಲ್ಲಿ ಕಾಂತೇಶ್ ಹೆಸರು ಫೈನಲ್ ಆಗೋದು ಕಷ್ಟ ಇದೆ ಅಂತಕ್ಕಂಥದ್ದು. ಅದಕ್ಕೆ ಜಾತೀಯ ಸಮೀಕರಣಗಳ ಕಾರಣವನ್ನು ಹೈಕಮಾಂಡ್ ಮತ್ತು BJPಯ ನಾಯಕರು ಹೇಳ್ತಿದ್ದಾರೆ. ಇಲ್ಲ, ಕುರುಬ ಸಮುದಾಯಕ್ಕೆ ಕೊಟ್ಟಾಗ ಎದುರುಗಡೆ ಕಾಂಗ್ರೆಸ್ ಲಿಂಗಾಯತ ಸಮುದಾಯಕ್ಕೆ ಕೊಡುತ್ತೆ, ಅದು ವೋಟಿಂಗ್ ಪ್ಯಾಟರ್ನಲ್ಲಿ ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಬಹುತೇಕ ಜಗದೀಶ್ ಶೆಟ್ಟರ್ ಹೆಸರು ಫೈನಲ್ ಅಂತಕ್ಕಂಥದ್ದು. ಚಿತ್ರದುರ್ಗಕ್ಕೆ ಬಂದಾಗ ಚಿತ್ರದುರ್ಗದ ಇನ್ನೂ ಪೆಂಡಿಂಗ್ ಇದೆ, ಫೈನಲ್ ಆಗಿಲ್ಲ. ಬಹುತೇಕ ವಾಪಸ್ ನಾರಾಯಣ ಸ್ವಾಮಿ ಅವರಿಗೆ ಟಿಕೆಟ್ ಕೊಡ್ತಾರೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಯಾಕಂದರೆ ಅವರು ಒಂದು ಸಲ ರಾಜಕೀಯ ನಿವೃತ್ತಿಯ ಬಗ್ಗೆ ಮಾತನಾಡಿದರು. ಆದರೆ ಬೇರೆ ಅಭ್ಯರ್ಥಿಗಳಲ್ಲಿ ಸಿಗ್ತಾ ಇಲ್ಲ. ಅನಿಲ್ ಕುಮಾರ್ ಮತ್ತು ಲಕ್ಷ್ಮೀನಾರಾಯಣ್ ಇದ್ದಾರೆ. ಮಾದಾರ್ ಚೆನ್ನಯ್ಯ ಸ್ವಾಮೀಜಿ ಹೆಸರು ಕೂಡ ಹೋಗಿತ್ತು. ಕೊನೆಯ ಗಳಿಗೆಯಲ್ಲಿ ಏನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಚಿತ್ರದುರ್ಗ ಬಹುಶಃ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅಂತಕ್ಕಂಥದ್ದು ನೋಡ್ಕೊಂಡು ಫೈನಲ್ ಮಾಡ್ಬೋದು. ಜನಾರ್ದನ್ ಸ್ವಾಮಿ ಹೆಸರು ಕೂಡ ಇದೆ ಬೋವಿ ಸಮಾಜದಿಂದ. ಪಕ್ಕದ ಬಳ್ಳಾರಿಯಲ್ಲಿ ನೋಡಿದಾಗ ಈಗಾಗಲೇ ದೇವೇಂದ್ರಪ್ಪ ಅವರ
ಬದಲಿಗೆ ಶ್ರೀರಾಮುಲು ಅಲ್ಲಿ ಅಭ್ಯರ್ಥಿ ಅಂತಕ್ಕಂಥದ್ದನ್ನು ಇಲ್ಲಿ ಕೋರ್ ಕಮಿಟಿ ಕೂಡ ಫೈನಲ್ ಮಾಡಿತ್ತು, ಅಲ್ಲಿ CEC ಕೂಡ ಯಾವುದೇ ಅಭ್ಯಂತರ ಇಲ್ಲದೆ ಫೈನಲ್ ಮಾಡಿದೆ. ಯಾಕಂದರೆ ರಾಮುಲು ಒಬ್ಬ ಪಾಪ್ಯುಲರ್ ನಾಯಕ ಕೂಡ ಹೌದು. ಕಳೆದ ಬಾರಿ ST ಮೀಸಲಾತಿ ಕೊಟ್ಟರು, ಲಿಂಗಾಯತ ಮತಗಳು ಕ್ರೋಢೀಕರಣ ಆಗದೇ ಇರುವ ಕಾರಣದಿಂದಾಗಿ BJP ದೊಡ್ಡ ಮಟ್ಟದಲ್ಲಿ ಬಳ್ಳಾರಿ, ರಾಯಚೂರು, ಕೊಪ್ಪಳ ಜಿಲ್ಲೆಯಲ್ಲಿ ಸೋತಿತ್ತು. ST ಕ್ಷೇತ್ರಗಳಲ್ಲೂ ದೊಡ್ಡ ಮಟ್ಟದಲ್ಲಿ ಸೋತಿತ್ತು. ಹೀಗಾಗಿ ಈ ಬಾರಿ ಶ್ರೀರಾಮುಲು ಅವರಿಗೆ ಅಕಾಮಿಡೇಟ್ ಮಾಡುವ ಪ್ರಯತ್ನವನ್ನು ಮಾಡಲಾಗಿದೆ. ಕೊಪ್ಪಳದಲ್ಲಿ ಮಾತ್ರ ಕರಡಿ ಸಂಗಣ್ಣ ಅವರ ಬದಲಿಗೆ ಡಾಕ್ಟರ್ ಬಸವರಾಜ್ ಅಂತಕ್ಕಂಥ ಒಂದು ಯೂತ್ ಫೇಸನ್ನು ಕೊಡುವ ಪ್ರಯತ್ನವನ್ನು ಮಾಡಲಾಗಿದೆ. ರಾಯಚೂರು ಇನ್ನೂ ಕೂಡ ಪೆಂಡಿಂಗ್ ಇದೆ ಭವನ. ರಾಯಚೂರಿನಲ್ಲಿ ರಾಜಾ ಅಮರೇಶ್ವರ್ ನಾಯಕ್ ಏನಿದ್ದಾರೆ ಅವರ ಬದಲಿಗೆ BV ನಾಯಕರಿಗೆ ಕೊಡಿ ಅಂತಕ್ಕಂಥ, ಅಲ್ಲಿ ಸ್ವಲ್ಪ ST ಸಮುದಾಯವನ್ನು ಮನವೊಲಿಸಿ ಟಿಕೆಟನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗತ್ತೆ. ರಾಜಾ ಅಮರೇಶ್ವರ್ ನಾಯಕ್ ಆ ರಾಯಚೂರು ಕ್ಷೇತ್ರ ಕೂಡ ಪೆಂಡಿಂಗ್ ಇದೆ. ಇನ್ನು ತುಮಕೂರಿಗೆ ಬಂದರೆ ತುಮಕೂರಿನಲ್ಲಿ ಸೋಮಣ್ಣ ಹೆಸರು ಫೈನಲ್ ಆಗಿದೆ. ಸೋಮಣ್ಣ ಮತ್ತು ವರ್ಸಸ್ ಮುದ್ದನ್ಮೇಗೌಡರ ಫೈಟ್ ನನಗನ್ಸುತ್ತೆ ಹಳೆ ಮೈಸೂರು ಭಾಗದಲ್ಲಿ ಒಂದು ದೊಡ್ಡ ಹೋರಾಟ ತುಮಕೂರಿನಲ್ಲಿ ಎರಡು ಪಕ್ಷಗಳು ನಡೆಸಬೇಕಾಗತ್ತೆ. ತುಮಕೂರು ಬಹುತೇಕ ಸೋಮಣ್ಣ ಅವರಿಗೆ ಫೈನಲ್, ಯಾಕಂದರೆ ಬೇರೆ ಹೆಸರುಗಳೂ ಇಲ್ಲ. ಮಾಧುಸ್ವಾಮಿ ಹೆಸರಿತ್ತು, ಆದರೂ ಮಾಧುಸ್ವಾಮಿ ಹೆಸರಿನ ಬಗ್ಗೆ ಸ್ವಲ್ಪ ಕಾರ್ಯಕರ್ತರ ವಿರೋಧ ಇದೆ. ಅವರು ಸ್ವಲ್ಪ ನೇರ ನಿಷ್ಠುರವಾದಿ ಎನ್ನುವ ಕಾರಣದಿಂದ ಸೋಮಣ್ಣ ಅವರಿಗೆ ಒಂದು ಟಿಕೆಟನ್ನು ಫೈನಲ್ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್ ಹೆಸರು ಈಗಾಗಲೇ ಫೈನಲ್ಗೊಂಡಿದೆ. ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿದ್ದರು ಸುದೀರ್ಘಾವಧಿಯವರೆಗೆ. ದೇವೇಗೌಡರ ಅಳಿಯ ಕೂಡ ಹೌದು, ಆದರೆ BJP ಟಿಕೆಟ್ನಿಂದ ನೀಡಿದ. ಅಂದರೆ ಅದರ ಉದ್ದೇಶ ಏನು ಅಂತಂದರೆ, BJPಯಿಂದ ನಿಂತರೆ ನೋಡಿ, ಕುಣಿಗಲ್, ರಾಜರಾಜೇಶ್ವರಿ ನಗರ, ಬೆಂಗಳೂರು ದಕ್ಷಿಣ ಮತ್ತು ಆನೇಕಲ್ ಈ ಕ್ಷೇತ್ರಗಳಲ್ಲಿ BJP ಪ್ರಾಬಲ್ಯ ಜಾಸ್ತಿ ಇದೆ. ಸುಮಾರು 8-8.5 ಲಕ್ಷ ಮತಗಳು ಈ ಕ್ಷೇತ್ರದಲ್ಲೇ ಬರ್ತವೆ. ಉಳಿದಂತೆ ಕನಕಪುರ, ರಾಮನಗರ, ಮಾಗಡಿ ಮತ್ತು ಚನ್ನಪಟ್ಟಣ ಇಲ್ಲಿ ಕೂಡ ಅಷ್ಟೇ ಸಂಖ್ಯೆಯ ಮತಗಳು ಬರ್ತವೆ. ದೇವೇಗೌಡರ ಅಳಿಯ ಅನ್ನುವ ಕಾರಣದಿಂದ JDS ಕಾರ್ಯಕರ್ತರು ಉತ್ಸಾಹದಿಂದ ಕೆಲಸ ಮಾಡ್ತಾರೆ. ಈ ಕಡೆ BJP ಮೋದಿ ಮತಗಳು ಕೂಡ ಬೀಳ್ತವೆ ಅನ್ನುವ ಉದ್ದೇಶದೊಡನೆ DK ಸುರೇಶ್ ಅವ್ರನ್ನ ಟೇಕ್ ಆನ್ ಮಾಡುವ ಪ್ರಯತ್ನ. ಯಾಕಂದರೆ ಇಡೀ ಮೈತ್ರಿ ಆಗಿರೋದೇ DK ಶಿವಕುಮಾರನ್ನು ಕಟ್ಟಿ ಹಾಕಲಿಕ್ಕೆ. ಹೀಗಾಗಿ DK ಶಿವಕುಮಾರ್ ಅವರ ಅರ್ಧ ಬಲ ಅಂದರೆ DK ಸುರೇಶ್ ಒಳ್ಳೆ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಕೂಡ ಹೌದು. ಅವರನ್ನು ಕಟ್ಟಿ ಹಾಕುವ ಪ್ರಯತ್ನವನ್ನು ಡಾಕ್ಟರ್ ಮಂಜುನಾಥ್ ಅವರನ್ನ ಕ್ಯಾಂಡಿಡೇಟ್ ಮಾಡುವುದು ಮುಖಾಂತರ ಮಾಡಲಾಗ್ತಾ ಇದೆ. ಇದೊಂದು ನನಗನ್ಸುತ್ತೆ ಇದು ಕೂಡ ಒಂದು ಮದಗಜಗಳ ಕಾಳಗ. ಬೆಂಗಳೂರು ಗ್ರಾಮಾಂತರ, ಮಂಡ್ಯ ಮತ್ತು ಹಾಸನ ಎರಡನ್ನೂ JDSಗೆ ಬಿಟ್ಕೊಡ್ತಕ್ಕಂಥ ತೀರ್ಮಾನವನ್ನು BJP ತೆಗೆದುಕೊಂಡಿದೆ. ಅದು JDS ನಾಯಕರಿಗೂ ಕೂಡ ಕನ್ವೆ ಮಾಡಲಾಗಿದೆ. ಅದು ಅಧಿಕೃತವಾಗಿರ್ತಕ್ಕಂಥ ಸೀಟ್ ಹಂಚಿಕೆಯ ಚರ್ಚೆ ಇನ್ನೂವರೆಗೂ ನಡೆದಿಲ್ಲ. ಹಾಸನದಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಸಂಸದರಾಗಿದ್ದಾರೆ, ಅವರೇ ಕಂಟಿನ್ಯೂ ಆಗ್ಬೋದು. ಮಂಡ್ಯದಲ್ಲಿ ಅಭ್ಯರ್ಥಿ ಯಾರು ಅಂತಕ್ಕಂಥದ್ರ ಬಗ್ಗೆ ನಾನಾ ಹೆಸರುಗಳಿವೆ. ಪುಟ್ಟರಾಜು ಅವರ ಹೆಸರಿದೆ, DC ತಮ್ಮಣ್ಣ ಅವರ ಹೆಸರಿದೆ. ಕೆಲವೊಬ್ರು ಹೇಳ್ತಾರೆ ಇಲ್ಲ ಕುಮಾರಸ್ವಾಮಿ ಪುತ್ರ ಅವರೇ ನೇರವಾಗಿ ನಿಖಿಲ್ ಅಲ್ಲಿ ಬರ್ತಾರೆ ಅಂತಕ್ಕಂಥದ್ದು. ಬಟ್ ಸುಮಲತಾ ಏನು ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ. ಸುಮಲತಾ BJPಯ ಬೆಂಬಲಿತ ಸಂಸದೆ ಆಗಿದ್ದರೂ ಕೂಡ ಟೆಕ್ನಿಕಲಿ JDSಗೆ ಟಿಕೆಟ್ ಕೊಟ್ಟಾಗ ಸುಮಲತಾ ಅವರ ಸ್ಟ್ಯಾಂಡ್ ಏನಾಗಿರುತ್ತೆ ಅಂತಕ್ಕಂಥದ್ದನ್ನು ಕೂಡ ಟ್ರಯಾಂಗಲ್ ಫೈಟ್ ಆದರೆ ಸುಮಲತಾ ಇಂಡಿಪೆಂಡೆಂಟ್ಲಿ ನಿಂತ್ಕೊಳ್ತೀನಿ. ಯಾಕಂದರೆ ಈ ಹಿಂದೆ ಬಹಳಷ್ಟು ಸಲ ಅವರು ಓಪನ್ಲಿ ಹೇಳಿದ್ದಾರೆ, ಒಂದು ವೇಳೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ನಾನು ಪಕ್ಷೇತರರಾಗಿ ಮತ್ತೆ ಸ್ಪರ್ಧಿಸ್ತೀನಿ, ಮಂಡ್ಯ ಬಿಟ್ಟು ಹೋಗಲ್ಲ ಅಂತ ಅಂದಿದ್ದಾರೆ. ಒಂದು ವೇಳೆ ಅದು ತ್ರಿಕೋನ ಸ್ಪರ್ಧೆ ಆದರೆ ದಟ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಯಾಕಂದರೆ ಸುಮಲತಾ ಎಷ್ಟು ಯಾರು ಓಟ್ ತೆಗೆದುಕೊಳ್ತಾರೆ, ಡಿವೈಡ್ ಆಗ್ಬೋದು, ಓಟ್ ಹೆಂಗೆ ಡಿವೈಡ್ ಆಗ್ಬೋದು ಅಲ್ಲ, ಅದರಲ್ಲಿ ಸುಮಲತಾ ಕಾಂಗ್ರೆಸ್ ಓಟನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತವೆ. ಓಕೆ, JDS ಓಟ್ JDSಗೆ ಬರುತ್ತೆ. ಅದು ಸುಮಲತಾ ಇದ್ದಾಗಲೂ ಇರದೇ ಇದ್ದಾಗಲೂ JDSನ ಮತಗಳು BJP ಮತಗಳು ಎತ್ತು ಹೋಗ್ತವೆ. ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BJPಯ ಮತಗಳು 1 ಲಕ್ಷ ಮತಗಳು ಜಾಸ್ತಿ ಆಗಿದ್ದು. ಅದು ಸುಮಲತಾ ಕಾರಣದಿಂದ ಆಯಿತಾ, BJPಯ ಸ್ಥಳೀಯ ಕ್ಯಾಂಡಿಡೇಟ್ ಕಾರಣದಿಂದ ಆಯಿತಾ, ಆ ಮತಗಳು ಎಲ್ಲಿ ಹೋಗ್ತವೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮಂಡ್ಯ ಇಸ್ ಆಲ್ವೇಸ್ ಎ ಪಿಕ್ಯುಲಿಯರ್ ಕ್ಯಾರೆಕ್ಟರ್ ಇದೆ, ಅದಕ್ಕೊಂದು ಪೊಲಿಟಿಕಲ್ ಕ್ಯಾರೆಕ್ಟರ್ ಇದೆ. ಏನಾಗುತ್ತೆ ಅಂತಕ್ಕಂಥದ್ದನ್ನು ಈಗಲೇ ಹೇಳೋದು ಕಷ್ಟ. ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಒಂದು ಬಾರಿ ಸಂಸದರಾಗಿದ್ದರು, 2ನೇ ಬಾರಿ ಕಂಟಿನ್ಯೂ ಮಾಡಲಾಗ್ತಾ ಇದೆ. ಬೆಂಗಳೂರು ಸೆಂಟ್ರಲ್ PC ಮೋಹನ್ ಅವ್ರದ್ದು ಕಂಟಿನ್ಯೂ ಮಾಡಲಾಗ್ತಾ ಇದೆ. ಕರಾವಳಿಯಲ್ಲಿ ಮಾತ್ರ 3 ಬದಲಾವಣೆಗಳು. ಅನಂತಕುಮಾರ್ ಹೆಗಡೆ ಬದಲಾವಣೆ ಮಾಡೋದು ನಿರ್ಣಯವನ್ನು ತೆಗೆದುಕೊಳ್ಳಾಯಿತು ಸಂವಿಧಾನದ ಹೇಳಿಕೆಯ ನಂತರ. ಬಟ್ ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಕೊನೆಯ ಕ್ಷಣದವರೆಗೂ ಕೂಡ ಅಲ್ಲಿ ಕಾಯಲಾಗತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಅನಂತಕುಮಾರ್ ಹೆಗಡೆ ಇಸ್ ಅ ವೆರಿ ಪಾಪ್ಯುಲರ್
ಪೊಲಿಟಿಷಿಯನ್. ಅವರನ್ನು ನೀವು ತೆಗೆದಾಗ ಅವ್ರು ಏನು ಮಾಡ್ತಾರೆ, ಅವ್ರ ರಿಯಾಕ್ಷನ್ ಏನು ಅನ್ನೋದು ಬಿ ಜೆ ಪಿಗೆ ಗೊತ್ತಿಲ್ಲ. ಬಿ ಜೆ ಪಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ. ಹೀಗಾಗಿ ಅನಂತಕುಮಾರ್ ಹೆಗಡೆ ಅವ್ರನ್ನ ಮನವೊಲಿಸಿ ಅವ್ರು ಹೇಳಿದವ್ರಿಗೆ ಟಿಕೆಟ್ ನೀಡಲಾಗತ್ತಾ, ಈ ಚರ್ಚೆಗಳು ಇನ್ನೂ ಪೆಂಡಿಂಗ್ ಇವೆ, ಡಿಸೈಡ್ ಆಗಿಲ್ಲ. ಉಡುಪಿಯಲ್ಲಿ ಮಾತ್ರ ಶೋಭಾ ಕರಂದ್ಲಾಜೆ ಅವ್ರನ್ನ ಬೆಂಗಳೂರು ಉತ್ತರಕ್ಕೆ ಸದಾನಂದ ಗೌಡರ ಏನು ಕ್ಷೇತ್ರ ಇದೆ ಅಲ್ಲಿ ವರ್ಗಾವಣೆ ಮಾಡುವ ನಿರ್ಧಾರ ತೆಗೆದುಕೊಂಡಿದೆ. ಉಡುಪಿ ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಬಿಲ್ಲವ ಅಭ್ಯರ್ಥಿ ಬೇಕು ಅನ್ನೋದು ಒಂದು ಗೋ ಬ್ಯಾಕ್ ಶೋಭಾ ಕ್ಯಾಂಪೇನ್, ದಟ್ ಈಸ್ ಡಿಫ್ರೆಂಟ್ ಪಾರ್ಟ್. ಅದು ಎಲ್ಲ ಕ್ಷೇತ್ರದಲ್ಲಿ ನಡೆಯುತ್ತೆ. ಕೂಬಾ ಕ್ಷೇತ್ರದಲ್ಲೂ ನಡೀತು. ಉಡುಪಿಯಲ್ಲೂ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡಲಿಕ್ಕೆ ಅವಕಾಶ ಇತ್ತು. ಆದರೆ ಬಿ ಜೆ ಪಿಯಲ್ಲಿ ಒಂದು ಚಿಂತನೆ ಇದೆ. ಈಗ ಪಕ್ಕದಲ್ಲಿ ನಳಿನ್ ಕುಮಾರ್ ಕಟೀಲ್ ಬದಲಿಗೆ ಬಂಟ ಬಂದಾಗ ಬಿಲ್ಲವರಿಗೆ ಎಲ್ಲಿ ಪ್ರಾತಿನಿಧ್ಯ ಕೊಡೋದು ಅಂತಕ್ಕಂಥದ್ದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಅಗೇನ್ ಬಿಲ್ಲವ ಚರ್ಚೆಗಳು ಶುರುವಾಗಿರುವಾಗ ಕಾಂಗ್ರೆಸ್ ವಿನಯ್ ಕುಮಾರ್ ಸೊರಕೆ ಅವರಿಗೆ ಮಂಗಳೂರಿನಲ್ಲಿ ಕೊಡುತ್ತೆ, ಜಯಪ್ರಕಾಶ್ ಹೆಗಡೆ ಬಂಟರಿಗೆ ಉಡುಪಿಯಲ್ಲಿ ಕೊಡುತ್ತೆ. ಅದರ ರಿವರ್ಸಲನ್ನು ಬಿ ಜೆ ಪಿ ಮಾಡಬಹುದು. ಕೋಟಾ ಶ್ರೀನಿವಾಸ್ ಪೂಜಾರಿ ಬಿಲ್ಲವ ಅಭ್ಯರ್ಥಿ ಏನಿದ್ದಾರೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು, ಅವರಿಗೆ ಉಡುಪಿಯಲ್ಲಿ ಮತ್ತು ಬ್ರಿಜೇಶ್ ಚೌಟಾ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ, ಅವ್ರಿಗೆ ಮಂಗಳೂರಿನಲ್ಲಿ ಕೊಡಬಹುದು ಅಂತಕ್ಕಂಥದ್ದನ್ನು ಮೂಲಗಳು ಹೇಳ್ತಾ ಇವೆ. ಇನ್ನು ನೀವು ಬೇರೆ ಕ್ಷೇತ್ರಗಳಿಗೆ ಬಂದರೆ ಕೋಲಾರ ಮುನಿಸ್ವಾಮಿ ಬಹುತೇಕ ಫೈನಲ್. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮಾತ್ರ ಫೈಟ್ ಇದೆ. SR ವಿಶ್ವನಾಥ್ ಪುತ್ರನಿಗೆ ಯಡಿಯೂರಪ್ಪನವರು ಗಟ್ಟಿ ಹಿಡಿದಿದ್ದಾರೆ. ಡಾಕ್ಟರ್ ಸುಧಾಕರ್ ತಂದೆ ಆಗಿರ್ತಕ್ಕಂಥ ನೆಟ್ವರ್ಕ್ ಇದೆ, ಅವರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವ ಬೀರ್ತಾ ಇದ್ದಾರೆ. ಟಿಕೆಟ್ ಫೈನಲ್ ಆಗಿಲ್ಲ. CT ರವಿಗೆ ಹೈಕಮಾಂಡ್ ಕೇಳಿತ್ತು ನೀವು ನಿಲ್ತೀರಾ ಅಂತ, ಬಟ್ ಅವರು ನಿಲ್ಲಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಮೈಸೂರು ಅಗೇನ್ ಯದುವೀರರ ಹೆಸರನ್ನು ಬಿ ಜೆ ಪಿಯವರೇ ಮುಂದೆ ತಂದಿದ್ದಾರೆ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗಲ್ಲ ಅಂತಕ್ಕಂಥದ್ದನ್ನು CEC ಸಭೆಯಲ್ಲಿ ಇನ್ನೊಂಚೂರು ಡೀಟೇಲ್ ಆಗಿ ಮೈಸೂರಿನ ಸ್ಟೋರಿ ಬಗ್ಗೆ ಹೋಗೋಣ. ಚಾಮರಾಜನಗರ ಇಸ್ ಸ್ಟಿಲ್ ಪೆಂಡಿಂಗ್. ಇವು 28 ಕ್ಷೇತ್ರದ ದಿಸ್ ಇಸ್ ಏನಂತಾರೆ ಸ್ಟೇಟಸ್. ಎಸ್ ಒಂದು ಚಿಕ್ಕ ಬ್ರೇಕ್ ನಂತರ ಮೈಸೂರು ರಾಜಕಾರಣದಲ್ಲಿ ಏನಾಗ್ತಾ ಇದೆ? ಪ್ರತಾಪ್ ಸಿಂಹ ತಮ್ಮ ಅಸಮಾಧಾನನೂ ಹೊರ ಹಾಕ್ತಾ ಇದ್ದಾರೆ, ಸಪೋರ್ಟು ಮಾಡ್ತೀನಿ ಅಂತಿದ್ದಾರೆ. ಯದುವೀರ್ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಬಿಜೆಪಿ ಮನಸ್ಸು ಮಾಡಿದೆ, ಆಲ್ಮೋಸ್ಟ್ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.